ಕ್ರೀಡೆ ಅಂದ್ರೆ ಒಂದು ಸ್ಟ್ರೆಂತ್. ಆ ಕ್ರೀಡೆ ಹೆಂಗೆ ಸ್ಟ್ರೆಂತ್ ಅಪ್ಪ ಅಂದ್ರೆ ನಮಗೆ ಯಾವ ತರ ನಾವು ಎಜುಕೇಶನ್ ಮಾಡ್ತೀವಿ, ಯಾವ ತರ ಸಂಪಾದನೆ ಮಾಡ್ತೀವಿ, ಅದ್ರ ಜೊತೆಗೆ ನಮ್ಮ ಆರೋಗ್ಯನೂ ಮುಖ್ಯ. ಆರೋಗ್ಯ ಕರೆಕ್ಟಾಗಿ ಇಟ್ಕೋಬೇಕಾದ್ರೆ ಹಿಂದಿನ ದಿನಗಳು ಜನ ನಮ್ಮ ಹೊಲಗಳಲ್ಲಿ ಕೆಲಸ ಮಾಡಿ ಅದೇ ಒಂದು ವ್ಯಾಯಾಮ ಆಗ್ತಾ ಇತ್ತು. ಈಗ ನಾವು ವ್ಯಾಯಾಮ ಅನ್ನೋದೇ ಹೊರಟೋಗಿದ್ವಿ. ಸಾಕಷ್ಟು ಜನ ಸ್ವಲ್ಪ ಸುಖಜೀವಿಗಳು ಅಂದ್ರೆ 8 ಗಂಟೆಗೆ ಹೇಳೋದು, ಆರಾಮಾಗಿ ರಾತ್ರಿ 9 ಗಂಟೆಗೆ ಮಲಗೋದು, ಆರಾಮಾಗಿ ಮಧ್ಯಾಹ್ನ ಮಲಗೋದು, ಆ ಥರ ಇದ್ದಾಗ ಅವರನ್ನ ಸುಖಜೀವಿಗಳು ಅನ್ನೋದಿಲ್ಲ. ನೀವು ಒಂದು ಆರೋಗ್ಯವೇ ಭಾಗ್ಯ ಅಂತೇಳಿ, ಭಾಗ್ಯ ಅಂದ್ರೇನು? ನಮ್ಮ ಸಂಪತ್ತುನೇ ಆರೋಗ್ಯ ಅಂದಾಗ ಅದು ಸಾಕಷ್ಟು ಜನ ಈ ರೋಡ್ಗಳಲ್ಲಿ ಹೋದಾಗ ಅಲ್ಲಿ ಹೋದಾಗ ಬೇರೆ ಒಂದು 3-4 ಅಂತಸ್ತು ಮನೆ ಕಟ್ಟಿದ್ದಾಗ ನಮ್ದು ಒಂದೇ ಅಂತಸ್ತು ಮನೆ ಇದ್ರೆ ಅಯ್ಯೋ ಏನಪ್ಪ ಇವ್ರು 3 ನಂದು ಒಂದೇ ಅಂತಸ್ತು ಮನೆನಾ, ಇನ್ನು ಏನು ಇಲ್ದವರು ಒಂದು ಮನೆ ಕೋಲಾರಲ್ಲಿ ಕಟ್ಟಿದ್ದಾರೆ ಅಂದ್ರೆ ಅವ್ರ ಮನೆ ಹತ್ರ ಹೋದಾಗ ಅಯ್ಯೋ ಮನೆ ಕಟ್ಕೊಂಡಿದ್ದಾರೆ, ನನ್ನ ಮನೆ ಇಲ್ಲ. ಆದರೆ ದೇವರು ನಮಗೆ ಸಾಕಷ್ಟು ಸಂಪತ್ತು ಕೊಟ್ಟಿದ್ದಾರೆ, ಅದು ಯಾರಿಗೂ ನೆನಪಿರೋದಿಲ್ಲ. ಅವ್ರು ಯಾವನೋ ಒಂದು ಮನೆ ಕಟ್ಕೊಂಡಿದ್ರೆ, ಒಂದು ಕಾರ್ ತಗೊಂಡಿದ್ರೆ ಅದಕ್ಕೆ ಕಂಪೇರ್ ಮಾಡ್ಕೊಳ್ತಾ ಇದ್ವಿ. ಅದಕ್ಕೆ ದಯವಿಟ್ಟು ಬಿಡಬೇಕು. ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ದೇವರು ನಮ್ಗೆ ಎಷ್ಟು ಸಂಪತ್ತು ಕೊಟ್ಟಿರ್ತಾರೆ, ಆ ಮನೆಗೆ ಇನ್ನೊಂದಕ್ಕೆ ಕಂಪೇರ್ ಮಾಡಿದಾಗ ನನ್ನ ಸಂಪತ್ತು ಅದಕ್ಕಿಂತ ಜಾಸ್ತಿ ದೇವರು ನನಗೆ ಕೊಟ್ಟಿರೋ ಸಂಪತ್ತು ಅನ್ನೋದು ನಿಮಗೆ ಫಸ್ಟ್ ಅರಿವಾಗಬೇಕು. ಏನಪ್ಪ ಅರಿವು ಅಂದರೆ, ಒಬ್ಬ ಭಿಕ್ಷುಕ ಒಬ್ಬ ರೋಡಲ್ಲಿ ಕೇಳ್ಕೊಂಡು, ಯಾಕೆಂದ್ರೆ ನಾನು ಯಾಕೆ ಹೇಳ್ತೀನಿ ಅಂದರೆ ಆರೋಗ್ಯಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಒಬ್ಬ ಭಿಕ್ಷುಕ ರೋಡಲ್ಲಿ ಹೋಗ್ತಾ ಇರ್ತಾನೆ, ಹೋಗ್ತಾ ಕೊನೆಗೆ ಪ್ರತಿಷ್ಠಾಪನೆ ಮಾಡ್ತಾರೆ. ಯಾವುದು ಆ ಕಷ್ಟಗಳ ತೊಡ್ಕೊಂಡು ಮೂರ್ತಿ ಆಗ್ತದೆ, ಅದು ಗರ್ಭಗುಡಿಯಲ್ಲಿ ದೇವರಾಗಿ ಪ್ರತಿಷ್ಠಾಪನೆ ಆಗ್ತದೆ. ಈ ಮುರಿದೋದಂತ ಕಲ್ಲುಗಳು ಮೆಟ್ಲಾಗ್ತದೆ. ಆಮೇಲೆ ಯಾವತ್ತು ಪ್ರತಿಷ್ಠಾಪನೆ ಆಗ್ತದೆ ಅವತ್ತು ನೈಟ್ ಮಾತಾಡ್ಕೊಳ್ತಾರೆ, ನೀನು ಮಾತು ಕೇಳಿದ್ರೆ ನಾನು ಗರ್ಭಗುಡಿಗೆ ಹೋಗ್ತಾ ಇದ್ದೆ, ಈಗ ನಿನ್ನ ಮಾತು ಕೇಳಿದ್ರೆ ನನ್ನ ಮೆಟ್ಲಾಗಿದೆ, ನನ್ನ ಮೇಲೆ ತುಳ್ಕೊಂಡು ನಿನಗೆ ಅಭಿಷೇಕ ಮಾಡಿ ಆ ತೀರ್ಥನ ಎಲ್ಲರೂ ಕುಡಿತಾರೆ, ನಿನಗೆ ಅಭಿಷೇಕ ಮಾಡ್ತಾರೆ, ನನ್ನ ಮೇಲೆ ತುಳಿತಾರೆ. ಅದೇ ತರ ಮಾರಪ್ಪ ಅಷ್ಟೊಂದು ಕಷ್ಟಪಟ್ಟು ಬೆಳಗ್ಗೆ ಎದ್ದು ಚಳಿ ಅಂತೆ ಗಾಳಿ ಅಂತೆ ಕಷ್ಟಪಟ್ಟಿದ್ದಕ್ಕೆ, ಟ್ರೈನಿಂಗ್ ತಗೊಂಡಿದ್ದಕ್ಕೆ ಇಂಟರ್ನ್ಯಾಷನಲ್ ಹೋಗಬೇಕಾಗಿ, ಅದೇ ವ್ಯಕ್ತಿಯಾಗಿ ಒಬ್ಬ ಸ್ಟೂಡೆಂಟ್ ಆಗಲಿ, ಮಾಸ್ಟರ್ ಹೇಳೋದನ್ನಾಗ್ಲಿ, ಇಲ್ಲ ನಮ್ಮ ಸ್ಪೋರ್ಟ್ಸ್ ಅಲ್ಲಿ ಆಗಲಿ, ನಾನು ಮಾಡ್ತೀನಿ ಈ ಚಳಿ ಆಗಲಿ ಗಾಳಿ ಆಗಲಿ ಕಷ್ಟ ಆಗಲಿ ಅದು ಯಾರು ಒದ್ದಾಡ. ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರು ಸ್ವತಃ ಕ್ರೀಡಾಪಟು ಸಹ ಹೌದು, ಕಲ್ಚರ್ ಇದೆ, ಸ್ಪೋರ್ಟ್ಸ್ ಇದೆ, ಎರಡೂ ಇದೆ. ಚಪ್ಪಾಳೆ ಜೋರಾಗಿ ವಿಜಯಲಕ್ಷ್ಮಿ ಮೇಡಮ್ ಅವರು ಕನ್ನಡ ಸಂಸ್ಕೃತಿಯ ಒಂದು ಇಲಾಖೆ ಇಲ್ಲೇ ಇದೆ, ಮುಂದೆ ಆಫೀಸು ಇದೆ, ಒಂದು ಅವ್ರ ಇಲಾಖೆ ಕನ್ನಡ ಸಂಸ್ಕೃತಿ ಇಲಾಖೆ ಸಹಾಯ ನಿರ್ದೇಶಕರು. ವಿಜಯಲಕ್ಷ್ಮಿ ಮೇಡಮ್ ಅವರಿಗೆ ಒಂದು ಗೌರವ ಸನ್ಮಾನ ನೆರವೇರಿಸ್ತಾ ಇದೆ. ನಮ್ಮ ಮಾನಪ್ರಸಾರ ಅವರ ತಂದೆ ಅವ್ರ ತಂಡ ಅವ್ರ ಗೌರವ ನೀಡಾಗ್ತಾ ಇದೆ. ನಮ್ಮ ಅಷ್ಟಕ್ಕೆ ಪರವಾಗಿ ಚಪ್ಪಾಳೆ ಜೋರಾಗಿ ಪ್ಲೀಸ್. ನಿಮಗೆ ಒಂದು ಅಭಿನಂದನೆಗಳನ್ನ ಅಂದ್ರೆ ಸನ್ಮಾನವನ್ನ ನೆರವೇರಿಸುವ ಸಮಯ ಬಂದಾಗಿದೆ. ನಾನು ಪಟ್ಟಿ ಅನೌನ್ಸ್ ಮಾಡ್ತೇನೆ. ಮೊದಲಿಗೆ ಏನು ಸೀನಿಯರ್ಸ್ ಏಜ್ ಜಾಸ್ತಿ ಆಗಿರ್ತಕ್ಕಂಥ ಆ ಸೀನಿಯರ್ಸ್ ಗೌರವ ಕೊಡೋ ಸಮಯ. ಏಜ್ ಮೇಲಿಂದ ನೋಡಿಪ್ಪ ಮುಂದಿನ ಪಟ್ಟಿ ಸಿದ್ಧವಾಗಿ ಅವರು ಬರ್ತಾರೆ. ಬಲವಾಗಿ ಬನ್ನಿ. ಹಾಕಿಲ್ಲ ನೋಡಿ, ಅದೇ ರೀತಿ ಒಬ್ಬರಿಗೆ ಹಾಕಿಲ್ಲ. ನಮ್ಮ ಜಿಲ್ಲೆಯ ಪರವಾಗಿ ಅವರು ರಾಜ್ಯ, ರಾಷ್ಟ್ರ ಮತ್ತು ಇಂಟರ್ನ್ಯಾಷನಲ್ ಪ್ಲೇಯರ್ ಸಹಾಯಗಾರಲ್ಲಿ ನಮ್ಮ ಜಿಲ್ಲೆ ಗೌರವ ತಂದುಕೊಡುವಂತ ಕೆಲಸ ನಿಪುಣರಾಗಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಕಂಗ್ರಾಚುಲೇಷನ್ಸ್ ಅವರಿಗೆ ಅಭಿನಂದನೆಗಳು. ಮುಂದಿನ ಸುತ್ತು ಮದಿನಾ ಸಿಂಗ್ ದಯವಿಟ್ಟು ರಸ್ತೆ 35 ಪ್ಲಸ್ನಲ್ಲಿ ಕರೀತಾ ಇದ್ದೀನಿ, 25 ಪ್ಲಸ್ನಲ್ಲಿ ಸಿದ್ಧವಾಗಿದೆ. ಓಕೆ, ಜಯ ಶ್ರೀನಾಥ್ ಬನ್ನಿ, ದಯವಿಟ್ಟು ಬನ್ನಿ. ಕಲ್ಲು ಚಂದನ್ ಬನ್ನಿ. ವಿಶ್ವನಾಥ್ ಕಂಗ್ರಾಚುಲೇಷನ್ಸ್ ಸಹ. ಅದೇ ರೀತಿ ಗೌರವ ಸನ್ಮಾನ Copy.
ಇನ್ನಷ್ಟು ಉತ್ತುಂಗಕ್ಕೆ ಕೊಂಡೊಯ್ಯಲಿ ಅಂತ ನಾನು ಆಶಿಸ್ತೇನೆ. ಅವರಿಗೆ ಇಂಟರ್ನ್ಯಾಷನಲ್ ಕ್ರೀಡಾಪಟು ರಾಮಮೂರ್ತಿ ನಾಯ್ಡು ಸಹ ಒಂದು ವಿಶೇಷ ಗೌರವವಾಗಿ ಸಲ್ಲಿಸ್ತಾ ಇದ್ದಾರೆ. ಗೌರವ ಸಲ್ಲಿಸ್ತಾ ಇದ್ದಾರೆ. ಅವ್ರ ಕುಟುಂಬ ಸಭೆಗೆ ದಯವಿಟ್ಟು ಹೋಗಿ, ಯಾಕೆಂದ್ರೆ ಇವೆಲ್ಲ ಒಂದು ಸಭೆ ನೆನಪಿಕೊಂಡಿದ್ದಾರೆ, ಮತ್ತೆ ಮತ್ತೆ ಮಾತನಾಡಿಸೋದಿಲ್ಲ. ದಯವಿಟ್ಟು ಹೋಗಿ ಕುಟುಂಬ ಸಭೆ. ಕೋಲಾರ ಜಿಲ್ಲೆ ಹೆಮ್ಮೆ ಕೋಲಾರ ಮೊದಲು ಒಬ್ಬರೇ ಸಾಕ್ತಾ ಇದ್ರು. ಈಗ ನೋಡಿ 127 ಪದಕಗಳನ್ನ ಅವರ ಸಂಘಟನೆಗಳ ಕರ್ಕೊಂಡೋಗಿ ನಮ್ಮ ಜಿಲ್ಲೆಗೆ 34ನೇ ರಾಷ್ಟ್ರೀಯ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ 127 ಮೆಡಲ್ಸ್ ಅನ್ನ ನಮ್ಮ ಜಿಲ್ಲೆಗೆ ತಂದುಕೊಟ್ಟಿದ್ದಾರೆ. ಈ ಬಾರಿ ಗೋಲ್ಡ್ ಮೆಡಲ್ 56 ಸಿಲ್ವರ್ ಮೆಡಲ್ಸ್ ಬಂದಿದೆ, 33 ಬ್ರಾಂಜ್ ಮೆಡಲ್ ಸೇರಿದಂತೆ ಒಟ್ಟು 127 ಪದಕಗಳ ಸುರಿಮಳೆ. ಮೊದಲೆಲ್ಲ ಹೊರಗೆ ಮಂಗಳೂರು ಆಟ ಹೊಡ್ಕೊಂಡು ಹೋಗ್ತಾ ಇದ್ರು, ಬಹಳ ಹೆಸರುವಾಸಿಗಳು ಸ್ಪೋರ್ಟ್ಸ್ಗೆ ಮಂಗಳೂರು ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಆ ಒಂದು ಬ್ರೇಕ್ ಅನ್ನ ರೆಕಾರ್ಡ್ ಅನ್ನ ಮುರಿದಿದ್ದಾರೆ. ಚಪ್ಪಾಳೆಯವರಾಗಿ ನಮ್ಮ ಕಿಂಕಿರಿ ಎಲ್ಲರೂ ಸಹ ಹೋಗಿ ಎಲ್ಲರೂ ಸಹ ಉಪಹಾರ ಊಟ ರೆಡಿಯಾಗಿದೆ, ಎಲ್ಲರೂ ಸೇರಿಸಿ ನಂತರ ನಮ್ಮ ಮನೆಗಳಾಗಿ ಸವಿನಯ ಆಗ್ತದೆ. ಬಾಕಿ ಹೊರಡ ಸೇರಿ. ಓಕೆ ಸರ್.